ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಡೆಸ್ಕ್ ಇಂದ ನಮಗೆ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಇದೀಗ ಕೋಟಿ ಕೋಟಿ ಲಾಭದ ನಿರೀಕ್ಷೆಯಲ್ಲಿದೆ ಕೈ ಸರ್ಕಾರ. ಯಾಕಂದ್ರೆ ನ್ಯೂ ಇಯರ್ ಪಾರ್ಟಿ ಜೋರಾಗಿ ನಡೆಯುತ್ತೆ, ಜೊತೆಗೆ 40,000 ಟಾರ್ಗೆಟ್ ಮಾಡಿದೆ. ಅಂದ್ರೆ ಏನಿರ್ಬೋದು ಅಬಕಾರಿಯ ಪ್ಲಾನಿಂಗ್? ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಸಾಕಷ್ಟು ಒಂದು ಸಿದ್ಧತೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಈಗಾಗಲೇ ಒಂದು ಕಡೆ ಇದರಲ್ಲಿ ಪ್ರಮುಖವಾಗಿ ಮದ್ಯಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನು ಹೇಳ್ಬೋದು, ಮತ್ತೆ ಅವರಿಗೆ ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಈ ಬಾರಿಯ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಮದ್ಯಪ್ರಿಯರಿಗೆ ಈಗಾಗಲೇ ಏನು ಅವ್ರು ಏನಾದರೂ ಜಾಸ್ತಿ ಮದ್ಯಪಾನ ಮಾಡಿ ಅವರಿಗೆ ಅವರ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರಿಗೆ ಒಂದು ರೆಸ್ಟ್ ಮಾಡುವಂತ ಸ್ಥಳಗಳನ್ನು ಕೂಡ 15 ಕಡೆಗಳಲ್ಲಿ ಕೂಡ ವಿಶ್ರಾಂತಿಯ ಸ್ಥಾನಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿ ಅವರು ವಿಶ್ರಾಂತಿಯನ್ನ ಮಾಡಿ ಅವರ ನಶೆ ಇಳಿದ ಮೇಲೆ ಅವರು ಅವರ ಸ್ಥಳಕ್ಕೆ ಹೋಗಬಹುದು ಅಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಅವ್ರಿಗೇನಾದ್ರೂ ಅಲ್ಲಿ ಅಸ್ತವ್ಯಸ್ತ ಆದ್ರೆ ಅಲ್ಲೇ ಒಂದು ಆಂಬುಲೆನ್ಸ್ ಕೂಡ ಇರುತ್ತೆ, ಆ ಆಸ್ಪತ್ರೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲಿ ಕೂಡ ಅವರು ಅಲ್ಲಿ ಆಂಬುಲೆನ್ಸ್ ಮೂಲಕ ಅವರನ್ನ ಆಸ್ಪತ್ರೆಗೆ ಕೂಡ ಸಾಗಿಸುವ ಕೂಡ ಅಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಪ್ರಮುಖ ಕಡೆಗಳಲ್ಲಿ ಕೂಡ ಅವರನ್ನ ಒಂದಿಷ್ಟು ನಿಭಾಯಿಸುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಹಿತ ಅವ್ರ ಜೊತೆ ಸಂಯಮದಿಂದ ನಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜನಸ್ನೇಹಿಯಾಗಿ ಮಾಡಬೇಕು. ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹಲವು ಕಡೆಗಳು ಕೂಡ ಮಧ್ಯಪ್ರಿಯ ಅವಾಗ ಯಾಕಂತಂದ್ರೆ ಹಲವಾರು ವರ್ಷ ಆಚರಣೆ ಸಂದರ್ಭದ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಅನೇಕ ಒಂದಿಷ್ಟು ಗಲಾಟೆಗಳು ಒಂದಿಷ್ಟು ಗಲಾಟೆಗಳು ಕೂಡ ಇರ್ತವೆ. ಆದ್ರೆ ಈ ವರ್ಷ ಅಂತ ಯಾವುದೇ ರೀತಿ ಗಲಭೆಗಳು ಸೃಷ್ಟಿ ಆಗಬಾರ್ದು, ಮತ್ತೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಮದ್ಯಪಾನ ಪ್ರಿಯರಿಗೆ ಮಾತ್ರ ಎಸ್ಪೆಷಲಿ ಅವರಿಗೆ ಒಂದಿಷ್ಟು ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಈ ಬಾರಿಯ ಸರ್ಕಾರ. ಯಾಕೆ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಹಲವಾರು ಸರ್ಕಾರದ ಮಟ್ಟದಲ್ಲಿ ಆದಾಯವನ್ನು ತಂದು ಕೊಡ್ತಕ್ಕಂಥ ಇಲಾಖೆ ಅಂತಂದ್ರೆ ಅದು ಅಬಕಾರಿ ಇಲಾಖೆ. ಹಾಗಾಗಿ ಈಗ ಮುದ್ರಣ ಇಲಾಖೆ ಆಗಿರ್ಬೋದು, ನೋಂದಣಿ ಇಲಾಖೆ ಆಗಿರ್ಬೋದು, ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು, ಅವಕ್ಕಿಂತ ಹೆಚ್ಚಾಗಿ ಅಬಕಾರಿ ಇಲಾಖೆಯಿಂದಲೇ ಹೆಚ್ಚಿನ ಒಂದು ಆದಾಯವನ್ನು ಕೂಡ ಸರ್ಕಾರಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ 2025-26ನೇ ಸಾಲಿನಲ್ಲಿ ಟಾರ್ಗೆಟ್ ಅನ್ನು ಎಷ್ಟು ಇಡಲಾಗಿದೆ ಅಂತಂದ್ರೆ ಆದಾಯ ಸುಮಾರು 40,000 ಕೋಟಿಯಷ್ಟು ಆದಾಯವನ್ನ ಗಳಿಸುವಂತಹ ನಿರೀಕ್ಷೆಯನ್ನ ಈ ಇಲಾಖೆಯಿಂದ ಇಡಲಾಗಿದೆ ರಾಜ್ಯ ಸರ್ಕಾರ. ಹಾಗಾಗಿ ಒಂದು ಕಡೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅವರಿಗೆ ಈಗಾಗಲೇ 1 ಗಂಟೆವರೆಗೂ ಕೂಡ ಬಾರ್ಗಳು ಕೂಡ ಓಪನ್ ಕೂಡ ಇರ್ತವೆ, ಅಲ್ಲಿ ಕೂಡ ಅವರು ಮದ್ಯಪಾನ ತೆಗೆದುಕೊಳ್ಳಬಹುದು. ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಒಂದು ಸಂಭ್ರಮದಲ್ಲಿ ಅವರು ಕೂಡ ಪಾಲ್ಗೊಳ್ಳಬಹುದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಖುದ್ದಾಗಿ ರಾಜ್ಯ ಸರ್ಕಾರ ಕೂಡ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಕ್ಕೂ ಕೂಡ ಆದಾಯ ಬರ್ತಕ್ಕಂಥ ಇಲಾಖೆಗೆ ಏನು ಮದ್ಯಪಾನ ಏನು ಸೇವನೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದಿಷ್ಟು ವ್ಯವಸ್ಥೆಯನ್ನು ಹೆಚ್ಚಿನದಾಗಿ ಒಂದು ಪ್ರಿಯಾರಿಟಿ ಕೊಟ್ಟಿದ್ದಾರೆ ಏನು ಅನ್ನುವಂಥದ್ದು ಕೂಡ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಇದೆ. ಇಂಚರ ಬಸವರಾಜ್, ಪ್ರಿಯಾರಿಟಿ ಕೊಟ್ಟಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ನಿರೀಕ್ಷೆ ಒಂದ್ ಕಡೆ ಆದ್ರೆ, ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಈಗ ರಾಜಾತಿಥ್ಯವನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ನನಗೆ. ಖಂಡಿತ ಇಂಚರ, ಒಂದ್ ಕಡೆ ಈಗ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಅವರು ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೋದು, ಅಲ್ಲಿ ಕೂಡ ಫೈನ್ ಹಾಕ್ಬೇಕಾಗುತ್ತೆ. ಈ ಮುಂದೆ ಅಪಘಾತಗಳು ಕೂಡ ಆಗುವಂತಹ ಸಂಭವ ಕೂಡ ಇರುತ್ತೆ, ಅಂತವರಿಗೂ ಕೂಡ ಬ್ರೇಕ್ ಹಾಕ್ಬೇಕು. ಈಗ ಮದ್ಯಪಾನ ಸೇವನೆ ಮಾಡ್ತಕ್ಕಂಥದ್ದು ಆದಾಯ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೆಚ್ಚಿನ ಪ್ರಿಯಾರಿಟಿ ಕೊಡೋದಕ್ಕಿಂತ ಇಲ್ಲಿ ಸುರಕ್ಷತೆಯನ್ನು ಕೂಡ ನಾವು ನೋಡ್ಕೊಳ್ಬೇಕು. ಮತ್ತೆ ಹೆಚ್ಚಿನ ಒಂದು ಗಲಭೆಗಳು ಈ ಮದ್ಯ ಸೇವನೆ ಮಾಡಿದಂತ ಸಂದರ್ಭದಲ್ಲೇ ಕೂಡ ಆಗ್ತಕ್ಕಂಥದ್ದು ನಾವು ಘಟನೆಗಳನ್ನ ನೋಡಿದ್ದೇವೆ. ಹಾಗಾಗಿ ಅಂತವುಗಳನ್ನು ಕೂಡ ರಾಜ್ಯ ಸರ್ಕಾರ ಒಂದು ಕಡೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಒಂದಿಷ್ಟು ರೂಲ್ಸ್ ಅನ್ನ ಖಡಕ್ ಆಗಿರ್ತಕ್ಕಂಥ ರೂಲ್ಸ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಅವ್ರಿಗೆ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಮದ್ಯಪಾನ ಒಂದು ಸೇವನೆ ಮಾಡಿರೋರಿಗೆ ರಾಜ್ಯಾತಿಥ್ಯ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಒಂದ್ ಕಡೆ ಸಾರ್ವಜನಿಕವಾಗಿ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಪೊಲೀಸರಾದಂಥವ್ರು ಅವರಿಗೆ ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಡಬೇಕು. ಸರ್ಕಾರದ ಮಟ್ಟದಲ್ಲಿ ಏನ್ ನಿಯಮಗಳನ್ನ ಹಾಕೊಂಡಿರ್ತಾರೆ ಕಾನೂನುಬದ್ಧವಾಗಿ ಅವ್ರ ನಿಯಮದ ಅನುಸಾರವಾಗಿ ಅದಕ್ಕೆ ನಡೆದುಕೊಳ್ಳಬೇಕು. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರವೇ ಒಂದ್ ಕಡೆ ಅವರಿಗೆ ಒಂದು ರಾಜ್ಯಾತಿಥ್ಯ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ರಾಜ್ಯಾತಿಥ್ಯ ವ್ಯವಸ್ಥೆ ಏನಂತಂದ್ರೆ 1 ಗಂಟೆವರೆಗೂ ಬಾರ್ ಓಪನ್ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಅವ್ರಿಗೆ ಏನಾದ್ರೂ ಅವರು ಮದ್ಯಪಾನ ಹೆಚ್ಚಾಗಿ ಸೇವನೆ ಮಾಡಿ ಅವ್ರಿಗೆ ಹೋಗಕ್ಕಾಗ್ಲಿಲ್ಲ ಅಥವಾ ಅವ್ರೇನಾದ್ರೂ ಒಂದ್ ಕಡೆ ಗೊಂದಲ ಆದ್ರೆ ಅವರು ಅಲ್ಲೇ ಕೂಡ ರೆಸ್ಟ್ ಕೂಡ ಮಾಡಬಹುದು ಅಂತ ಒಂದು 15 ಸ್ಥಳಗಳಲ್ಲಿ ಇದೇ ಮೊದಲ ಬಾರಿಗೆ ಒಂದು 15 ಕಡೆಗಳಲ್ಲಿ ಅವ್ರಿಗೆ ಒಂದು ರೆಸ್ಟ್ ಒಂದು ತಾಣಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅವ್ರನ್ನ ಮತ್ತೆ
ಅಲ್ಲಿಂದ ಅವರ ಮನೆ ಹತ್ರ ಕೂಡ ಬಿಡ್ಲಿಕ್ಕೆ ಪೊಲೀಸ್ ವಾಹನ ಜೊತೆಗೆ ಪ್ರೈವೇಟ್ ವೆಹಿಕಲ್ಗಳನ್ನು ಕೂಡ ಏರ್ಪಾಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ರೀತಿಯಾಗಿರುತ್ತ ವ್ಯವಸ್ಥೆ. ಇನ್ನೊಂದು ಕಡೆ ಮತ್ತೆ ಒಂದು ಆಂಬುಲೆನ್ಸ್ ಕೂಡ ಇರ್ತವೆ, ಒಂದು ಆಸ್ಪತ್ರೆಯ ಒಂದು ಫ್ರೀ ಚಿಕಿತ್ಸೆ ಕೂಡ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳ ಅಂದ್ರೆ ಇದನ್ನೆಲ್ಲ ಕೂಡ ನೋಡ್ತಾ ಹೋದ್ರೆ ಸರ್ಕಾರ ಎಲ್ಲೊಂದು ಕಡೆ ಆದಾಯವನ್ನ ಗಳಿಸಲಿಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಮುಂದಾಗುತ್ತೆ, ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದ್ದು. ಒಂದ್ ಕಡೆ ಇಲ್ಲಿ ಗಲಭೆ ಸೃಷ್ಟಿಯನ್ನ ತಡೆಗಟ್ಟಬೇಕು, ರಕ್ಷಣೆಯನ್ನ ಕೊಡಬೇಕು, ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಗೃಹ ಇಲಾಖೆ ಮಾಡಬೇಕು ವ್ಯವಸ್ಥೆ. ಆದ್ರೆ ಒಂದು ಆದಾಯ ಒಂದು ಗಳಿಸಲಿಕ್ಕೆ ರಾಜ್ಯಾತಿಥ್ಯ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಒಂದ್ ಕಡೆ ಪ್ರಶ್ನೆ ಹುಟ್ಕೊಳ್ತಾ ಇದ್ದಾವೆ. ಇಂಚರ ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಿಜಕ್ಕೂ ಈ ಒಂದು ರಾಜಾತಿಥ್ಯ ಎಲ್ಲೋ ಬೇಡ ಆಗಬಹುದಾಗಿತ್ತು. ಅದರಲ್ಲೂ ಪ್ರೈವೇಟ್ ಗಾಡಿಗಳನ್ನ ಬಿಟ್ಟು ಅವರ ಮನೆಗೆ ಡ್ರಾಪ್ ಮಾಡುವಂಥದ್ದು ಇದೆಲ್ಲೋ ಒಂದ್ ಕಡೆ ಸರಿ ಅನ್ನಿಸ್ತಾ ಇಲ್ಲ. ಬಟ್ ಆದ್ರೂ ಎನಿವೆ ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಚಿಕ್ಕ ವಿರಾಮದ ಬಳಿಕ. ರಾಜ್ ನ್ಯೂಸ್ ಕನ್ನಡ.